ವೀಕ್ಷಕರೇ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ವೆಂಕಟೇಶ್ ಪ್ರಭು. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಎಕ್ಸ್ಪ್ರೆಸ್ ವೇ ಏನು ನಿರ್ಮಾಣ ಆಯಿತು, ಆ ಹೆದ್ದಾರಿ ನಿರ್ಮಾಣ ಆದ ಬಳಿಕ ವಾಹನ ಸವಾರರಿಗೆ ಬಹಳಷ್ಟು ರೀತಿಯ ಅನುಕೂಲಗಳು ಆಗಿದ್ರೂ ಕೂಡ ಇನ್ನೂ ಸಹ ಕೆಲವೊಂದು ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಸಾವು ನೋವುಗಳು ಕೂಡ ಸಂಭವಿಸ್ತಾ ಇದೆ. ರಾಮನಗರ ಜಿಲ್ಲೆಯ ಬಿಡದಿ ಬಳಿ ಇರತಕ್ಕಂಥ ಕೋತಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಏನು ಹಲವು ತಿಂಗಳುಗಳಿಂದ ಆ ಭಾಗದ ಜನ ಒಂದು ಸ್ಕೈವಾಕ್ ನಿರ್ಮಾಣ ಆಗಬೇಕು ಎನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದರೂ ಕೂಡ ಹೆದ್ದಾರಿ ಪ್ರಾಧಿಕಾರ ಅಲ್ಲಿ ಸ್ಕೈವಾಕನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿಲ್ಲ. ಇದಕ್ಕೆ ಪ್ರಮುಖವಾಗಿ ಕಾರಣ ಅಂದರೆ ದೇವಸ್ಥಾನದ ಆಡಳಿತ ಮಂಡಳಿಯವರ ಒಂದು ವಿರೋಧ. ಏನು ಈಗಾಗಲೇ ಕಳೆದ ಅವಧಿಯಲ್ಲಿ ಸಂಸದರಾಗಿದ್ದಂಥ DK ಸುರೇಶ್ ಅವರು 5 ಕೋಟಿ ಹಣವನ್ನು ಆ ಒಂದು ಸ್ಕೈವಾಕ್ ನಿರ್ಮಾಣಕ್ಕೆ ಮಂಜೂರಾತಿಯನ್ನು ಮಾಡಿಸಿದರು ಅವರ MP ಅನುದಾನದಲ್ಲಿ. ತದನಂತರ ಹೆದ್ದಾರಿ ಪ್ರಾಧಿಕಾರದವರು ಕೋತಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಒಂದು ಜಾಗವನ್ನು ಕೂಡ ಗುರುತನ್ನು ಮಾಡಿ ಅಲ್ಲಿ ಸ್ಕೈವಾಕನ್ನು ನಿರ್ಮಾಣ ಮಾಡಬೇಕು, ಇದು ಜನಸಾಮಾನ್ಯರಿಗೆ ಅನುಕೂಲವನ್ನು ಮಾಡಿಕೊಡಬೇಕು, ಏನು ದೇವಸ್ಥಾನಕ್ಕೆ ದರ್ಶನಕ್ಕೆ ಬರುವಂಥ ಜನರಿಗೆ ಅನುಕೂಲ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ಜಾಗವನ್ನು ಕೂಡ ಗುರುತನ್ನು ಮಾಡಿದರು. ಆದರೆ ಆ ದೇವಸ್ಥಾನದ ಆಡಳಿತ ಮಂಡಳಿಯ ಕೆಲವರಿಂದ ಭಾಳಷ್ಟು ಆಕ್ಷೇಪ ವ್ಯಕ್ತ ಆಗಿದೆ. ಆ ಒಂದು ಜಾಗದ ವಿಚಾರವಾಗಿ ಹೆದ್ದಾರಿ ಪ್ರಾಧಿಕಾರದವರು ಗುರುತು ಮಾಡಿರುವಂಥ ಜಾಗವನ್ನು ಬಿಟ್ಟು ಬೇರೆ ಜಾಗದಲ್ಲಿ ಸ್ಕೈವಾಕ್ ನಿರ್ಮಾಣ ಆಗಬೇಕು ಎನ್ನುವಂಥ ಆಕ್ಷೇಪವನ್ನು ಆಡಳಿತ ಮಂಡಳಿಯ ಕೆಲ ಸದಸ್ಯರು ಎತ್ತಿದ್ದಾರೆ. ಹಾಗಾಗಿ ಇವತ್ತು ಆ ಒಂದು ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಇನ್ನು ಕೋತಿ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡಲಿಕ್ಕೆ ಏನು ಸರ್ವಿಸ್ ರಸ್ತೆಯಿಂದ ಹೆದ್ದಾರಿಯನ್ನು ದಾಟಿ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರ ಪೈಕಿ ಈಗಾಗಲೇ ಸ್ಥಳೀಯರು ಹಾಗೆ ಪೊಲೀಸ್ ಇಲಾಖೆಯ ಮಾಹಿತಿಯ ಪ್ರಕಾರ ಬರೋಬ್ಬರಿ 17 ಜನರು ಸಾವನ್ನಪ್ಪಿದ್ದಾರೆ. 10 ಜನರಿಗೆ ಗಂಭೀರವಾಗಿ ಗಾಯ ಆಗಿ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಇಷ್ಟಾದರೂ ಕೂಡ ಆಡಳಿತ ಮಂಡಳಿ ಏನು ದೇವಸ್ಥಾನದ ಆಡಳಿತ ಮಂಡಳಿ ಇದೆ, ಅವರು ಜಾಗದ ವಿಚಾರವಾಗಿ ತಮ್ಮ ಏನು ವಿರೋಧವನ್ನು ವ್ಯಕ್ತಪಡಿಸಿದ್ರು, ಆ ನಿಟ್ಟಿನಲ್ಲಿ ಯಾವುದೇ ಒಂದು ಕ್ರಮವನ್ನು ಕೂಡ ವಹಿಸ್ತಾ ಇಲ್ಲ. ಇದು ಸ್ಥಳೀಯರ ವಿರೋಧಕ್ಕೆ ಕಾರಣ ಆಗಿದೆ. ಈ ಒಂದು ಸ್ಕೈವಾಕ್ನ ನಿರ್ಮಾಣ ಮಾಡಲಿಕ್ಕೆ ಸ್ಥಳೀಯ ಆಡಳಿತ ಮಂಡಳಿಯವರು ಬಿಡ್ತಾ ಇಲ್ಲ. ಯಾಕಂತಂದರೆ ಈ ದೇವಸ್ಥಾನಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಬೇರೆ ಇನ್ನೇನೂ ಇಲ್ಲ. ದೇವಸ್ಥಾನಕ್ಕೆ ಜನ ದಾಟಬೇಕು, ಈ ಕಡೆಯಿಂದ ಆ ಕಡೆ ಹೋಗಬೇಕು, ಆ ಕಡೆಯಿಂದ ಬರಬೇಕು, ಭಾಳ ಅತಾಚುರಿಗಳು ನಡೀತಾ ಇದೆ. ಮೊನ್ನೆ ಕೂಡ ಈಗ ಒಂದು 3 ದಿವಸದಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಒಬ್ಬ ಲೇಡೀಸ್ ಹತ್ರು. ಈಗ ಒಂದು 15 ದಿವಸದಲ್ಲಿ ಹಿಂದೆಗಡೆ ಒಂದು ಲೇಡಿ ಡಿಗ್ರಿ ಮಾಡಿರ್ತಕ್ಕಂಥ ಒಂದು ಚಿಕ್ಕ ಹುಡುಗಿ ಒಂದು ಆಕ್ಸಿಡೆಂಟ್ ಆಗ್ಸಾಯಿತು. ಹೀಗಾಗಿ ದಿವಸಾನು ಒಂದೊಂದು ವಾರದಲ್ಲಿ ಒಂದು ಇನ್ಸಿಡೆನ್ಸ್ 2 ಇನ್ಸಿಡೆನ್ಸ್ ನಡೀತಾ ಇದೆ. ಈಗಾಗಲೇ 10 ಜನನ ಸುಮಾರು ಕೈಕಾಲು ಕಳ್ಕೊಂಡ್ರವ್ರು ಇದ್ದಾರೆ. 17 ಜನ ಸ್ಪಾಟ್ ಡೆತ್ ಆಗಿದ್ದಾರೆ. ಇವತ್ತು ನೆಲ ಮನಗೊಂಡು ನಾವು ಈ ಸುತ್ತಮುತ್ತ ಗ್ರಾಮಸ್ಥರುಗಳೆಲ್ಲನೂ ಈ ಸ್ಕೈವಾಕ್ ಬೇಡಿಕೆ ಇಟ್ಟಿದ್ವಿ ನಾವು. ಅದರಂತೆ ಎಲ್ಲ ಸ್ಯಾಂಕ್ಷನ್ ಆಗಿ ವರ್ಕ್ ಮಾಡೋದಕ್ಕೆ ಇದು ಸ್ಥಳೀಯ ಈ ಒಂದು ದೇವಸ್ಥಾನದ ಆಡಳಿತ ಮಂಡಳಿಯವರು ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ನಾವು ಈಗಾಗಲೇ ರಸ್ತೆ ತಡೆ ಕೂಡ ಮಾಡಿ ಈಗಾಗಲೇ ಇದು ಮಾಡಿದ್ವಿ. ನಾವು ಬಂದು ಸ್ಥಳೀಯ ಇನ್ಸ್ಪೆಕ್ಟ್ರ್ ಎಲ್ಲರೂ ಬಂದು ಬರೋ ವಾರ ಕೆಲಸ ಮಾಡ್ತಾರೆ, ಬಿಟ್ಕೊಡಿ ಈಗ ಆಯಿತು ಅಂತ ಅಂದ್ಬಿಟ್ಟಿದ್ರು. ನಮ್ಮನ್ನೆಲ್ಲ ಸಮಾಧಾನ ಪಡಿಸಿ ನಾವು ಈ ಜಾಗದಿಂದ ತೆರವು ಮಾಡಿ ಕೆಲಸ ಶುರು ಮಾಡೋದಕ್ಕೆ ಇದು ಮಾಡಿದ್ವಿ. ಆದರೂ ಕೂಡ ಇಲ್ಲಿ ಅವರಿಗೆ ಅಧಿಕಾರನೇ ಇಲ್ಲ, ಸ್ಥಳೀಯ ಒಂದು ಅಧ್ಯಕ್ಷರಾಗಲಿಕ್ಕೆ ಅವ್ರಿಗೆ ಪವರ್ ಕೂಡ ಇಲ್ಲ. ಇದಿರೋದು ಟ್ರಸ್ಟು ವಿ ಸಂಪತ್ತು ಅವರ ಮೂಲ ಅವರಿರೋದು. ಅವರ ಸಮಾಧಿನೂ ಕೂಡ ಹೊಡೆದಾಕಿ ಇವ್ರ ಹ್ಯಾಂಡ್ ಅವ್ರಿಗೆ ತೊಗೊಬೇಕು. ಇವ್ರು ಯಾವುದೋ ಒಂದು ಜಾತಿ ಒಂದು ಇದಕ್ಕೆ ಮಠಕ್ಕೆ ಸೇರಿಸ್ಕೋಬೇಕು ಅನ್ನೋ ಹುನ್ನಾರನ ಸನ್ಮಾನ್ಯ SP R ತಿಮ್ಮೇಗೌಡರು ಇದನ್ನು ನಡೆಸ್ತಾ ಇದ್ದಾರೆ. ಇದು ಭಾಳ ಪ್ರಸಿದ್ಧವಾದ ದೇವಾಲಯ. ಈ ದೇವಾಲಯಕ್ಕೆ ಬಂದೋಗ್ತಕ್ಕಂಥ ಭಕ್ತಾದಿಗಳಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಪೂಜೆ ಮಾಡಿ
ಕೆಲಸ ಸ್ಟಾರ್ಟ್ ಮಾಡಿಸಿ ಹೋದಂಥದ್ದನ್ನು ಇವರು ಅನಧಿಕೃತವಾದಂಥ ಟ್ರಸ್ಟಿಗಳು ಎಸ್ ಪಿ ಆರ್ ತಿಮ್ಮೇಗೌಡರು ಅವ್ರದ್ದೇನಿಲ್ಲ ₹1 ಕಾಣಿಕೆ ಇಲ್ಲ, ಅವ್ರದ್ದಿಲ್ಲ ₹1 ಕಾಂಟ್ರಿಬ್ಯೂಟ್ ಇಲ್ಲ. ಜಮೀನನ್ನ ಕೊಡುಗೆ ಕಟ್ಟಿರ್ತಕ್ಕಂಥದ್ದು ಮನ್ಸನಾಯಕನಹಳ್ಳಿ ಗ್ರಾಮದ ವೆಂಕಟರಮಣಪ್ಪನವರು ಮತ್ತು ನಮ್ಮ ಬೇಟಪ್ಪನವ್ರ ಸಂಬಂಧಿಕರಾದಂಥ ಹನುಮಯ್ಯನವರು. ಅವರು ದೇವಸ್ಥಾನಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಜಾಗನ ಇವತ್ತು ಬೆಂಗಳೂರು ಮೈಸೂರು ಹೆದ್ದಾರಿನಲ್ಲಿದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತದೆ. ಇದನ್ನೇನ ಮಾಡಿ ಲಪಟಾಯಿಸಬೇಕು, ಇದನ್ನು ಕಬಳಿಸ್ಬೇಕು ಅನ್ನೋ ನಾಡದಿಂದ ಅವ್ರು ಬಂದಿದ್ದಾರೆ ಹೊರತು ನಮ್ಮ ದೇವಾಲಯ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ಅವ್ರು ಬಂದಿಲ್ಲ. ಮೊನ್ನೆ ನಾವೆಲ್ಲ ಯಾವತ್ತು ವೈಕುಂಠ ಏಕಾದಶಿ ದಿವಸ ಹೋಗಿ ಅವ್ರನ್ನ ಸ್ವಾಮಿ ಹಿಂಗೆ ತೊಂದರೆ ಆಗ್ತಾಯಿದೆ, ಯಾಕೆ ನೀವು ತೊಂದರೆ ಕೊಡ್ತೀರಿ, ತಾವು ದೊಡ್ಡವರಿದ್ದೀರಿ ಅಂತ ಕೇಳಿದ್ರೆ ಯಾರನ್ನ ಸತ್ರ ನನಗೇಂದ್ರೆ ಆಗಬೇಕು ಅಂತ ಕೇಳ್ತಾರೆ ಮನುಷ್ಯ. ಇಂಥ ಮನುಷ್ಯನ ನಾವು ಇಟ್ಕೊಂಡು ಇಂಥ ಉಡಾಫೆ ಮಾತನ್ನ ಕಟ್ಕೊಂಡು ಹಂಗಾಗಿ ನಾವೆಲ್ಲ ಸ್ಥಳೀಯವಾಗಿ 33 ಹಳ್ಳಿ ಜನನೂ ಕೂಡ ಒಂದಾಗಿದ್ದಾರೆ. ನಮ್ಮ ಜನಪ್ರಿಯ ಶಾಸಕರಂಥ ಬಾಲಣ್ಣವರು ಕೂಡ ನಮ್ಮ ಮಾಜಿ MP ಅವರು ಕೂಡ ಈ ವಿಚಾರದಲ್ಲಿ ಬದ್ಧತೆಯನ್ನು ತೋರಿಸಿದ್ದಾರೆ. ಇಲ್ಲ ನಾವೆಲ್ಲ ಜೊತೆಲಿಡ್ತೀವಿ ಅಂತ ಹೇಳಿದ್ರೆ ಸ್ಕೈವಾಕ್ ಆಗಲೇಬೇಕು, ಹಾಗೆ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸ್ಥಳೀಯವಾಗಿ ಮುಖಂಡರು ಕೂಡ ಮಾತನಾಡಿದ್ದಾರೆ, ಜೊತೆಗೆ ಪಾದಾಚಾರಿಗಳು ಕೂಡ ಮಾತನಾಡಿದ್ದಾರೆ. ಇಲ್ಲಿ ಸ್ಕೈವಾಕ್ ಅವಶ್ಯಕತೆ ಇದೆ. ಪ್ರತಿನಿತ್ಯ ನೂರಾರು ಜನ ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ. ಹೆದ್ದಾರಿಯನ್ನು ದಾಟಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಅಪಘಾತಗಳಾಗ್ತಾ ಇದೆ. ಹಾಗಾಗಿ ಕೂಡಲೇ ಈ ಜಾಗದಲ್ಲಿ ಸ್ಕೈವಾಕ್ ನಿರ್ಮಾಣ ಆಗಬೇಕು. ಇರ್ತಕ್ಕಂಥ ಏನು ವಿರೋಧವನ್ನು ಹೆದ್ದಾರಿ ಪ್ರಾಧಿಕಾರ ಅದೆಲ್ಲವನ್ನು ಕೂಡ ಲೆಕ್ಕಿಸದೆ ಸ್ಕೈವಾಕನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈ ಭಾಗದ ಜನ ನ್ಯೂಸ್ 18 ಮೂಲಕ ಒತ್ತಾಯವನ್ನು ಮಾಡಿದ್ದಾರೆ.